ನಿನ್ನ ದುಡ್ಡಿಗೆ ಏನು ಮಾಡ್ಕೊಂಡೆ ಅಂತ ಕೇಳಿರಾ? ಆಸ್ಪತ್ರೆ ಬಿಲ್ ಯಾರು ಹೆಂಗೆ ಕಟ್ತೀಯ ಅಂತ ಯಾರಾದರೂ ಕೇಳಿದ್ರಾ? ಅಜ್ಜಿಗೆ ಹೆಂಗೆ ಊಟ ಕೊಡ್ತಿದ್ಯಾ ಅಂತ ಯಾರಾದರೂ ಕೇಳಿರಾ? ಇಲ್ಲ ನಾನು ಯಾವ್ದಾರ MLA ಮನೆ ತಕ್ಕ ಹೋಗಿ ಫಂಡ್ ಯಾವ್ದಾರ MP ಮನೆ ತಕ್ಕ ಹೋಗಿ ಫಂಡ್ ಯಾವ್ದಾರ ಮಿನಿಸ್ಟ್ರ್ ಮನೆ ತಕ್ಕ ಹೋಗಿ ಇಲ್ಲ ಯಾವ್ದಾರ ಶ್ರೀಮಂತರ ಮನೆ ತಕ್ಕ ಹೋಗಿ ನನಗೆ ಹೆಲ್ಪ್ ಮಾಡಿ, ಅಜ್ಜಿಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ನ? ಇಷ್ಟು ವರ್ಷದಲ್ಲಿ ಅಜ್ಜಿನ ಯಾರ ಮನೆ ಬಾಗ್ಲಿಗೂ ನಿಲ್ಸಿಲ್ಲ. ಯಾರ ಇದ್ರೆ ಅಂತಾರೆ ಬಂದು ಹೇಳ್ಬೋದು, ಅಜ್ಜಿ ಬಂದಿದ್ರು, ಅಜ್ಜಿ ಮಗ ಬಂದಿದ್ರು, ನಾವು ಕೊಟ್ಟಿದ್ದೀವಿ ಅಂತ. ಇಷ್ಟು ಕಷ್ಟಪಟ್ಟು ಜೀವನ ಮಾಡಿ ಈಗ 2020ರಿಂದ ಸರ್ಕಾರ ಅಜ್ಜಿಗೆ ಆಸ್ಪತ್ರೆ ಮೆಡಿಕಲ್ ಬಿಲ್ ಕಟ್ತಿರೋದು. ಅಲ್ಲಿಂದ ಅಷ್ಟು ವರ್ಷ ಎಲ್ಲಿಂದ ಕಟ್ತಾ, ಹೆಂಗೆ ಕಟ್ತಾ, ಅಷ್ಟು ಲಕ್ಷ ಎಲ್ಲಿ ತಂದ ಅಂತ ಯಾರಾದರೂ ಕೇಳಿದ್ರ? ಎಷ್ಟು ಸಾಲ ಮಾಡಿದೆ, ಎಷ್ಟು ಬಡ್ಡಿ ಕಟ್ಟಿದೆ? ಸಾಲ ಮರದ ತಿಮ್ಮಕ್ಕನದು ನೋಡಿದೆ ಬಡ್ಡಿ ತಿಂದಿದ್ದಾರೆ. ಕೊಟ್ಟಿದ್ದೀವಿ, ನಮ್ಮ ಕಷ್ಟಕ್ಕೆ ನಾವು ಇಸ್ಕೊಂಡಿದ್ದೀವಿ, ಬಡ್ಡಿ ತಿಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ತಿಮ್ಮಕ್ಕ ಅಂದರು ಬಡ್ನಿಲ್ಲ, ಬೊಮ್ಮಕ್ಕ ಅಂದ್ರು ಗೊತ್ತಿಲ್ಲ ಬಡ್ಡಿ ಕೊಡಪ್ಪ ಅಂತೇಳಿ ಬಡ್ಡಿ ಇಸ್ಕೊಂಡರು. ಯಾವಾಗ ಮಾತಾಡ್ಬೇಕು ನಾನು? ನನ್ನ ತಾಯಿ ತಿಮ್ಮಕ್ಕ ನನ್ನ ನೋಡಿ ಕಣ್ಣೀರು ಹಾಕಾರು, ನನ್ನ ಮಗ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾನೆ ಅಂತ. ಯಾವತ್ತಾದರೂ ಒಂದಿನ ನನ್ನ ಮಗ ಹೊಡೆದ, ನನ್ನ ಮಗ ಬೈದ, ನನ್ನ ಮಗ ಅನ್ನ ಹಾಕಿಲ್ಲ, ನನ್ನ ಹಂಗಂತಾನೆ ಹಿಂಗಂತಾನೆ ನನಗೆ ಮೋಸ ಮಾಡ್ದ ಅಂತ ಯಾವತ್ತರ ಅಜ್ಜಿ ಹೇಳ್ತಾ ಎಲ್ಲರವ?